ನಮಸ್ಕಾರ ವೀಕ್ಷಕರೇ. ಬಂಗಾಳದ ಎಲೆಕ್ಷನ್ ಅನ್ನ ಪರ್ಸನಲ್ ಆಗಿ ತೆಗೆದುಕೊಂಡು ರಣತಂತ್ರ ಹೆಣಿತಾ ಇರೋ ಅಮಿತ್ ಶಾ ಇನ್ನೊಂದೆಡೆ ತಮಿಳುನಾಡು ಚುನಾವಣೆಯನ್ನು ವೈಯಕ್ತಿಕವಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಈ ರಣತಂತ್ರದ ಫಲ ಅನ್ನೋ ಹಾಗೆ ತಮಿಳುನಾಡಿನ ಪ್ರಾದೇಶಿಕ ಪಕ್ಷಗಳ ಪೈಕಿ ಪ್ರಮುಖ ಪಕ್ಷವೊಂದು ಎನ್ಡಿಎ ಬಳಗವನ್ನ ಸೇರಿಕೊಂಡಿದೆ. ಅಮಿತ್ ಶಾ ತಮಿಳುನಾಡು ಪ್ರವಾಸ ಎನ್ಡಿಎಗೆ ಇನ್ನಷ್ಟು ಬಲ ತುಂಬೋ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದೇ ಹೊತ್ತಲ್ಲಿ ಪಳನಿಸ್ವಾಮಿ ಕೂಡ ಅಮಿತ್ ಶಾರನ್ನ ಭೇಟಿಯಾಗಿದ್ದು ಮಹತ್ವದ ಸಂದೇಶವನ್ನ ರವಾನಿಸಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದೆ. ತಮಿಳುನಾಡಿನಲ್ಲಿ ಎನ್ಡಿಎ ಗೆಲ್ಲೋದಕ್ಕೆ ಸಾಧ್ಯತೆಗಳಿದ್ದು ಒಂದು ಬೆಳವಣಿಗೆ ಬಾಕಿ ಇದೆ. ಆದ್ರೆ ಅದಕ್ಕಾಗಿ ಪ್ರಯತ್ನಗಳು ಯಾವ ಮಟ್ಟದಲ್ಲಿ ನಡೀತಾ ಇದೆಯೋ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಕೂಡ ಇದೆ. ಈ ನಡುವೆ ಇಬ್ಬರ ನಡುವಿನ ಗುದ್ದಾಟದ ಲಾಭ ಕೂಡ ಎನ್ಡಿಎಗೆ ವರವಾಗಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಹಾಗಿದ್ರೆ ತಮಿಳುನಾಡಿಗಾಗಿ ಬಿಜೆಪಿ ಹೆಣೆದಿರೋ ರಣತಂತ್ರ ಹೇಗಿದೆ, ಇದರಲ್ಲಿ ಯಾವುದೆಲ್ಲ ಫಲ ಕೊಡಬಹುದು ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದ ರಾಜಕೀಯದಲ್ಲಿ ಸಾಧ್ಯವಾಗದ ವಿಚಾರಗಳು ಯಾವ್ದಪ್ಪ ಅಂದ್ರೆ ಅದರಲ್ಲಿ ತಮಿಳುನಾಡಿನ ರಾಜಕೀಯ ಬದಲಾವಣೆ ಅನ್ನೋ ಅಭಿಪ್ರಾಯಕ್ಕೂ ಕೂಡ ಜಾಗ ಇದ್ದೇ ಇರುತ್ತೆ. ಈಗಲೂ ಕೂಡ ಪ್ರಾದೇಶಿಕ ಪಕ್ಷಗಳ ಕಡೆಗೆ ಒಲವು ತೋರಿಸ್ತಾ ಇರೋ ದ್ರಾವಿಡ ನೆಲದ ಜನರ ನಡುವೆ ಬಿಜೆಪಿ ಕಮಾಲ್ ಮಾಡುತ್ತೆ ಅನ್ನೋದನ್ನ ಹೈಕಮಾಂಡ್ ಹೇಳ್ತಾ ಇದೆ. ಓಪನ್ ಸ್ಟೇಜ್ ನಲ್ಲಿ ಈ ಬಾರಿ ಬಂಗಾಳ ಹಾಗೂ ತಮಿಳುನಾಡಿನಲ್ಲಿ ಸರ್ಕಾರ ಮಾಡೇ ಮಾಡ್ತೀವಿ ಅಂತ ಅಮಿತ್ ಶಾ ಚಾಲೆಂಜ್ ಮಾಡಿದ್ದಾರೆ. ಈ ಪೈಕಿ ಬಂಗಾಳದ ಮೇಲೆ ಇರೋ ನಂಬಿಕೆ ತಮಿಳುನಾಡಿನ ಮೇಲೆ ಇಲ್ಲ ಅನ್ನೋದು ವಾಸ್ತವ. ಆದ್ರೆ ಪ್ರಯತ್ನ ಬಿಡಲ್ಲ ಅನ್ನೋ ಹಾಗೆ ಎಲ್ಲಾ ರೀತಿಯಲ್ಲೂ ರಣತಂತ್ರ ಮಾಡ್ತಾ ಇರೋ ಬಿಜೆಪಿಗೆ ಸಿಕ್ಕ ಮೊದಲ ಗೆಲುವು ಪ್ರಮುಖ ಪಕ್ಷಗಳಲ್ಲಿ ಒಂದಾದ ಪಟಾಲಿ ಮಕ್ಕಳ ಕಚ್ಚಿ ಅರ್ಥಾತ್ ಪಿಎಂಕೆ ಈಗ ಎನ್ಡಿಎ ಬಳಗಕ್ಕೆ ಬಂದಿರೋದು. ಪಿಎಂಕೆ ಹಾಗೂ ಬಿಜೆಪಿ ದೋಸ್ತಿ ಹೊಸತೇನೂ ಅಲ್ಲ. ಆದ್ರೆ ಪಿಎಂಕೆ ಪಕ್ಷದ ಆಂತರಿಕ ಗೊಂದಲ ಹಾಗೂ ಕಚ್ಚಾಟಗಳಿಂದ ಮೈತ್ರಿ ಬಗ್ಗೆ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ. ಪಿಎಂಕೆ ಮುಖ್ಯಸ್ಥ ಎಸ್ ರಾಮೋದಾಸ್ ಹಾಗೂ ಅವರ ಪುತ್ರ ಅನ್ಬೋಮಣಿ ರಾಮೋದಾಸ್ ನಡುವೆ ಯಾರು ಪ್ರಮುಖರು ಅನ್ನೋ ಕಿತ್ತಾಟ ನಡೀತಾ ಇತ್ತು. ನನ್ನನ್ನ ಕೇಳದೆ ಯಾರ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋ ಹಾಗಿಲ್ಲ ಅನ್ನೋದನ್ನ ಎಸ್ ರಾಮೋದಾಸ್ ಘಂಟಾ ಘೋಷವಾಗಿ ಹೇಳಿದ್ರು. ಆದ್ರೆ ಈ ರಂಪಾಟಗಳ ನಡುವೆಯೂ ಬಿಜೆಪಿ ಹಾಗೂ ಎಐಎಡಿಎಂಕೆ ಮೈತ್ರಿ ಜೊತೆಗೆ ಕೈ ಜೋಡಿಸಿ ತಮ್ಮ ನಿಲುವನ್ನ ಅನ್ಬೋಮಣಿ ರಾಮೋದಾಸ್ ಸ್ಪಷ್ಟಪಡಿಸಿದ್ದಾರೆ. ಈ ಮೈತ್ರಿ ಬಗ್ಗೆ ಸಂತಸ ವ್ಯಕ್ತಪಡಿಸಿರೋ ಅವರು, ಇದು ಸಣ್ಣ ಪುಟ್ಟ ಮೈತ್ರಿ ಅಲ್ಲ, ಈ ಬಾರಿ ಗೆಲ್ಲೋ ಒಕ್ಕೂಟ ಇದೆ. ಒಂದು ದಿಕ್ಕಲ್ಲಿ ಬಿಜೆಪಿ ಇದೆ, ಇನ್ನೊಂದು ದಿಕ್ಕಲ್ಲಿ ಎಐಎಡಿಎಂಕೆ ಜೊತೆಗಿದೆ. ನಾವು 100 ದಿನಗಳ ಪಾದಯಾತ್ರೆ ಮಾಡಿದ್ದೀವಿ. ನಮಗೆ ಅರ್ಥವಾದ ವಿಚಾರ ಏನಂದ್ರೆ ಡಿಎಂಕೆ ವಿರುದ್ಧ ಹಳ್ಳಿಗಳಲ್ಲೂ ಜನಾಕ್ರೋಶ ಇದೆ. ಆದ್ರಿಂದ ಡಿಎಂಕೆ ವಿರುದ್ಧ ಇರೋ ಎಲ್ಲಾ ಪಕ್ಷಗಳು ಒಗ್ಗೂಡಿ ಈ ಬಾರಿ ಅವರನ್ನ ಸೋಲಿಸಬೇಕು. ಆದ್ರಿಂದ ಈ ಮೈತ್ರಿ ಮುಖ್ಯ ಅಂತ ಹೇಳಿದ್ದಾರೆ. ಸರಿ, ಮೈತ್ರಿ ಮಾಡ್ಕೊಳ್ಳುವಾಗ ಇಂಥ ಮಾತುಗಳೆಲ್ಲ ನಿರೀಕ್ಷಿತವೇ. ಈಗ ಪಿಎಂಕೆ ಕೈ ಜೋಡಿಸಿದ್ರಿಂದ ಆಗೋ ಲಾಭ ಯಾವುದು ಅನ್ನೋದನ್ನ ನೋಡ್ತಾ ಹೋದ್ರೆ ಜಾತಿವಾರು ಲೆಕ್ಕದಲ್ಲಿ ವನ್ನಿಯಾರ್ ಸಮುದಾಯದ ಬೆಂಬಲ ಸಿಗುತ್ತೆ. ಸ್ಟಾಲಿನ್ ಹಿಂದೂಗಳನ್ನ ವಿಭಜನೆ ಮಾಡಿ ಅಲ್ಪಸಂಖ್ಯಾತರ ವೋಟ್ ಕಸಿಯೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಜಾತಿ ಸಮೀಕರಣ ಆದ್ರೆ ಮಾತ್ರ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಕೊಡಬಹುದು ಅನ್ನೋದನ್ನ ಎನ್ಡಿಎ ಲೆಕ್ಕ ಹಾಕಿಕೊಂಡಿದೆ. ಆದ್ರಿಂದ ಅನ್ಬೋಮಣಿ ನೇತೃತ್ವದ ಪಿಎಂಕೆ ಒಂದು ಕಡೆ ಜಾತಿ ವೋಟ್ಗಳನ್ನ ಸುಲಭವಾಗಿ ಪಡೆದುಕೊಂಡ್ರೆ, ಇನ್ನೊಂದು ದಿಕ್ಕಲ್ಲಿ ತಮ್ಮ ಪಕ್ಷದ ಪ್ರಭಾವ ಯಾವೆಲ್ಲಾ ಕ್ಷೇತ್ರಗಳಲ್ಲಿ ಇದೆಯೋ ಅಲ್ಲೂ ಕೂಡ ಒಂದಷ್ಟು ಮತಗಳನ್ನ ಬಾಚಿಕೊಳ್ಳಬಹುದು. ಅಲ್ಲದೆ ಪಿಎಂಕೆ ಮೈತ್ರಿ ಕೇವಲ ಜಾತಿವಾರು ಲೆಕ್ಕಾಚಾರಕ್ಕೆ ಮಾತ್ರ ಬೂಸ್ಟ್ ಕೊಡ್ತಾ ಇಲ್ಲ, ಬದಲಾಗಿ ಪ್ರಾಂತ್ಯವಾರು ಲೆಕ್ಕಾಚಾರದಲ್ಲೂ ಪಿಎಂಕೆ ಮೈತ್ರಿ ಎನ್ಡಿಎಗೆ ದೊಡ್ಡ ಪ್ಲಸ್ ಪಾಯಿಂಟ್ ಎನ್ನಲಾಗ್ತಾ ಇದೆ. ತಮಿಳುನಾಡಿನ ಉತ್ತರ ಭಾಗದ ಜಿಲ್ಲೆಗಳು ಹಾಗೂ ಕ್ಷೇತ್ರಗಳಲ್ಲಿ ಪಿಎಂಕೆ ಅತ್ಯಂತ ಪ್ರಭಾವಿ ಪಕ್ಷ ಎನ್ನಿಸಿಕೊಂಡಿದೆ. ವೆಲ್ಲೂರು, ಕಡಲೂರು, ಧರ್ಮಪುರಿ, ಕಾಂಚೀಪುರಂ, ಸೇಲಂ ಸೇರಿ ಹಲವು ಪ್ರಮುಖ ಜಿಲ್ಲೆಗಳಲ್ಲಿ ಪಿಎಂಕೆ ಅಲೆ ಇದೆ. ಕ್ಷೇತ್ರವಾರು ಲೆಕ್ಕದಲ್ಲಿ ಹೇಳೋದಾದ್ರೆ ಸುಮಾರು 90 ಕ್ಷೇತ್ರಗಳಲ್ಲಿ ಪಿಎಂಕೆ ಪ್ರಭಾವ ದೊಡ್ಡದಿದೆ. ತಮಿಳುನಾಡಿನ ಒಟ್ಟು 234 ಕ್ಷೇತ್ರಗಳ ಪೈಕಿ 90 ಕ್ಷೇತ್ರಗಳಲ್ಲಿ ಒಂದು ಪಕ್ಷದ ಹವಾ ದೊಡ್ಡದಿದೆ ಅಂದ್ರೆ ಇದರ ಅರ್ಥ ಕ್ಲಿಯರ್. ಇದೇ ಕಾರಣಕ್ಕೆ ಪಿಎಂಕೆ ಪಕ್ಷದ ಮೇಲೆ ಎಲ್ಲಾ ಒಕ್ಕೂಟಗಳು ಕಣ್ಣಿಡೋದು. ಪಿಎಂಕೆ ಯಾರ ಜೊತೆ ಸೇರ್ಕೊಳ್ಳುತ್ತೋ ಅವರಿಗೆ ಪೈಪೋಟಿ ನೀಡೋದು ಕಷ್ಟ ಅನ್ನೋ ವ್ಯಾಖ್ಯಾನ ಇದೆ. ಇನ್ನೊಂದು ದಿಕ್ಕಲ್ಲಿ ಎಐಎಡಿಎಂಕೆ ಪಶ್ಚಿಮ ತಮಿಳುನಾಡಿನಲ್ಲಿ ತನ್ನದೇ ಪ್ರಾಬಲ್ಯವನ್ನ ಹೊಂದಿದೆ. ಅದರಲ್ಲೂ ಈ ಬಾರಿ ಎದ್ದಿರೋ ಆಡಳಿತ ವಿರೋಧಿ ಅಲೆ ಪಳನಿಸ್ವಾಮಿ ಮೇಲೆ ಭರವಸೆಯನ್ನ ಹೆಚ್ಚು ಮಾಡ್ತಾ ಇದೆ. ಅದರಿಂದ ಪಶ್ಚಿಮ ಹಾಗೂ ಉತ್ತರ ತಮಿಳುನಾಡು ಎನ್ಡಿಎ ಸ್ಟ್ರಾಂಗ್ ಹೋಲ್ಡ್ ಆಗಿದ್ದು ಡಿಎಂಕೆಗೆ ಪೈಪೋಟಿ ಕಷ್ಟವಾಗ್ತಾ ಇದೆ. ಈ ಮಧ್ಯೆ ಇನ್ನೊಂದು ಗುಡ್ ನ್ಯೂಸ್ ಕೊಡ್ತಾ ಇರೋದು ಎಐಎಡಿಎಂಕೆ ಜನರಲ್ ಸೆಕ್ರೆಟರಿ ಹಾಗೂ ಎನ್ಡಿಎ ಸಿಎಂ ಅಭ್ಯರ್ಥಿ ಪಳನಿಸ್ವಾಮಿ. ಪಿಎಂಕೆ ಮೈತ್ರಿ ಕನ್ಫರ್ಮ್ ಆದ ಬೆನ್ನಲ್ಲೇ ಮಾತನಾಡಿರೋ ಅವರು, ಇನ್ನೂ ಹಲವು ಪ್ರಾದೇಶಿಕ ಪಕ್ಷಗಳು ನಮ್ಮ ಜೊತೆಗೆ ಟಾಕ್ ನಲ್ಲಿವೆ, ಸದ್ಯದಲ್ಲೇ ಅವರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಬಹುದು ಅನ್ನೋದನ್ನ ಹೇಳಿದ್ದಾರೆ. ಈ ಹಿಂದೆ ಒಂದು ಎಪಿಸೋಡ್ ನಲ್ಲಿ ತಮಿಳುನಾಡಿನ ರಾಜಕೀಯ ಯಾಕೆ ವಿಭಿನ್ನ ಅನ್ನೋದನ್ನ ಹೇಳಿದ್ವಿ. ಬಹುತೇಕ ಎಲ್ಲಾ ರಾಜ್ಯಗಳಲ್ಲೂ 2 ಪ್ರಮುಖ ಒಕ್ಕೂಟಗಳು ಹಾಗೂ ಉಳಿದಂತೆ ಸಣ್ಣ ಪುಟ್ಟ ಪಕ್ಷಗಳಿದ್ರೆ ತಮಿಳುನಾಡಿನಲ್ಲಿ 3 ರಿಂದ 4 ಒಕ್ಕೂಟಗಳೇ ಇರುತ್ತವೆ. ಒಂದಂಕಿ ಸೀಟ್ಗಳನ್ನ ಗೆಲ್ಲೋ ಪಕ್ಷಗಳು ಕೂಡ ಪ್ರಮುಖವಾಗಿರೋದ್ರಿಂದ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಒಕ್ಕೂಟ ರಚಿಸ್ತಾರೆ. ಈ ಹೊತ್ತಲ್ಲಿ ಎನ್ಡಿಎ ಒಕ್ಕೂಟಕ್ಕೆ ಹಲವರು ಬರ್ತಾರೆ, ಇನ್ನೂ ಬಲ ಜಾಸ್ತಿ ಆಗುತ್ತೆ ಅನ್ನೋದು ಎಲ್ಲಾ ಆಯಾಮದಿಂದಲೂ ಕೂಡ ಪ್ಲಸ್ ಪಾಯಿಂಟ್ ಅನ್ನೋದು ಅರಿವಿಗೆ ಬರ್ತಾ ಇದೆ. ಅಲ್ಲಿಗೆ ಎನ್ಡಿಎ ಸೇಫ್ ಝೋನ್ ನಲ್ಲಿ ಇದೆಯಾ ಅಂತ ಕೇಳಿದ್ರೆ ಇನ್ನೊಂದು ಕೊರತೆ ಇದೆ ಅನ್ನೋ ಟಾಕ್ ಕೂಡ ಇದೆ.
ಯಾವ್ದಪ್ಪ ಆ ಕೊರತೆ ಅಂತ ಕೇಳಿದ್ರೆ ಅದು ಎಐಎಡಿಎಂಕೆಯಿಂದ ಉಚ್ಚಾಟಿತರಾದ ನಾಯಕರ ಗರ್ವಾಪ್ಸಿ. ಏನಿಲ್ಲ ಅಂದ್ರೂ 10 ರಿಂದ 15 ಸೀಟ್ಗಳ ಮೇಲೆ ಪ್ರಭಾವ ಬೀರೋ ಕೆಪಾಸಿಟಿ ಹೊಂದಿರೋ ಟಿಟಿವಿ ದಿನಕರನ್ ಹಾಗೂ ಮಾಜಿ ಸಿಎಂ ಓ ಪನ್ನೀರ್ ಸೆಲ್ವಂ ಎನ್ಡಿಎ ಬಳಗಕ್ಕೆ ಬಂದ್ರು ಅಂದ್ರೆ ಅಮಿತ್ ಶಾ ಹೇಳಿದ ಹಾಗೆ ಈ ಬಾರಿ ಎನ್ಡಿಎ ಸರ್ಕಾರ ರಚನೆ ಗ್ಯಾರಂಟಿ ಅನ್ನೋದನ್ನ ಇನ್ನೂ ಸ್ವಲ್ಪ ವಿಶ್ವಾಸದಲ್ಲಿ ಹೇಳೋ ಸಾಧ್ಯತೆ ಇರ್ತಾ ಇತ್ತು. ಆದ್ರೆ ಅವರಿಬ್ಬರ ಆಗಮನ ಇನ್ನೂ ಪ್ರಶ್ನಾರ್ಥಕವೇ ಆಗಿದೆ. ಸದ್ಯದ ಮಟ್ಟಿಗೆ ಅವರಿಬ್ಬರು ವಿಜಯರ ಟಿವಿಕೆ ಜೊತೆ ಹೋಗೋ ಬಗ್ಗೆ ಯೋಚಿಸ್ತಿದ್ದೀವಿ ಅನ್ನೋದನ್ನ ಓಪನ್ ಆಗಿ ಹೇಳಿದ್ದಾರೆ. ಆದ್ರೆ ಈ ನಿರ್ಧಾರ ಫೈನಲ್ ಆಗೋ ತನಕ ಏನು ಬೇಕಾದ್ರೂ ಆಗ್ಬೋದು ಅನ್ನೋ ಚಾನ್ಸಸ್ ಇದೆ. ಇವರು ಟಿವಿಕೆಗೆ ಹೋಗ್ತಾರೆ ಅಂದ್ರೆ ಅಲ್ಲಿ ಇವರಿಗೆ ದೊಡ್ಡ ಸ್ವಾಗತ ಇದೆ. ಆದ್ರೆ ಟಿವಿಕೆ ಗೆದ್ದೇ ಬಿಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಸದ್ಯಕ್ಕಿಲ್ಲ. ಒಂದು ವೇಳೆ ಹೀನಾಯ ಸೋಲು ಕಂಡ್ರೆ ಇವರ ರಾಜಕೀಯ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಕೂಡ ಹುಟ್ಟುತ್ತೆ. ಅಂದ್ಹಾಗೆ ಇವರನ್ನ ಎನ್ಡಿಎ ಒಳಗೆ ಕರೆಸೋದು ಕೂಡ ಕಷ್ಟದ ಮಾತಾಗಿದೆ. ಅದಕ್ಕೆ ಕಾರಣ ಪಳನಿಸ್ವಾಮಿ ಅನ್ನೋದನ್ನ ಈ ಹಿಂದೆ ಹಲವು ಎಪಿಸೋಡ್ಗಳಲ್ಲಿ ತಿಳಿಸಿದ್ವಿ. ಈಗಲೂ ಕೂಡ ಪಳನಿಸ್ವಾಮಿ ತಮ್ಮ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಅಮಿತ್ ಶಾರನ್ನ ಭೇಟಿ ಮಾಡಿ ಸಾಕಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳೋ ಪಳನಿಸ್ವಾಮಿ ಹೇಳೋದು ಯಾವುದೇ ಕಾರಣಕ್ಕೂ ಶಶಿಕಲಾ ಅಥವಾ ಉಳಿದಿಬ್ಬರು ನಾಯಕರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳೋ ಮಾತೇ ಇಲ್ಲ ಅಂತ. ಯಾವ ಕಾರಣಕ್ಕೆ ಅವರು ಈ ಪಾರ್ಟಿ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ ಮೇಲ್ನೋಟಕ್ಕೆ ಕಾಣಿಸೋದು ಸಿಎಂ ಕುರ್ಚಿ ಅನ್ನೋ ಮಾತಿದೆ. ಆದ್ರೆ ಪಳನಿಸ್ವಾಮಿಯನ್ನ ಧಿಕ್ಕರಿಸಿ ಇವರನ್ನ ಒಳಗೆ ಸೇರಿಸಿಕೊಳ್ಳೋದು ಕೂಡ ಬಿಜೆಪಿಗೆ ಸುಲಭದ ಮಾತಲ್ಲ. ಯಾಕಂದ್ರೆ ಇವರು ಹಾಗೂ ಬಿಜೆಪಿ ನಡುವಿನ ಮೈತ್ರಿ ಚೆನ್ನಾಗಿದೆ. ಇವರನ್ನ ಗಮನದಲ್ಲಿಟ್ಕೊಂಡು 20-30 ಸೀಟ್ ಬಗ್ಗೆ ಯೋಚಿಸಿದ್ರೆ ಪಳನಿಸ್ವಾಮಿ ದೂರವಾಗಿ 50+ ಸೀಟ್ಗಳನ್ನ ಕಳೆದುಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಆದ್ರಿಂದ ಅಳೆದು ತೂಗಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರೋ ಅಮಿತ್ ಶಾ ಖುದ್ದು ತಾವೇ ತಮಿಳುನಾಡು ಅಖಾಡಕ್ಕೆ ಇಳಿಯೋ ಮೂಲಕ ಬೇರೆ ಯಾವೆಲ್ಲ ಮಾರ್ಗದಲ್ಲಿ ಎನ್ಡಿಎಯನ್ನ ಬಲಪಡಿಸಲು ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಆಲೋಚಿಸ್ತಾ ಇರೋ ಬಗ್ಗೆ ಕೂಡ ಸುದ್ದಿ ಇದೆ. ಅಲ್ಲದೆ ಸದ್ಯದ ಮಟ್ಟಿಗೆ ಬಿಜೆಪಿ ಟಾರ್ಗೆಟ್ ಏನೇ ಇದ್ರೂ ಡಿಎಂಕೆ ಮಾತ್ರ. ವಿಜಯ್ ಟಿವಿಕೆ ನಾವೇ ಪ್ರಮುಖ ಎದುರಾಳಿ ಅಂತ ಹೇಳ್ತಾ ಇದ್ರು ಟಿವಿಕೆಗಿಂತ ಹೆಚ್ಚಾಗಿ ಡಿಎಂಕೆಯನ್ನ ಟಾರ್ಗೆಟ್ ಮಾಡಬೇಕು ಅನ್ನೋ ನಿರ್ಧಾರ ಕೈಗೊಂಡಂತಿದೆ. ಯಾಕಂದ್ರೆ ಡಿಎಂಕೆ ಸೋಲಿಸೋದು ಏಕೈಕ ಟಾರ್ಗೆಟ್ ಅನ್ನೋದು. ಅಲ್ಲದೆ ಟಿವಿಕೆಗೆ ಹೋಗೋ ಮತಗಳಲ್ಲಿ ದೊಡ್ಡ ಪಾಲು ಇದೇ ಡಿಎಂಕೆಯದ್ದು. ಆ ಮತಗಳು ಹೇಗೂ ಎನ್ಡಿಎಗೆ ಬರೋದಿಲ್ಲ. ಆದ್ರಿಂದ ಇಬ್ಬರನ್ನು ಟಾರ್ಗೆಟ್ ಮಾಡೋದಕ್ಕೆ ಹೋಗಿ ಸಮಯ ವ್ಯರ್ಥ ಮಾಡೋದಕ್ಕಿಂತ ಟಿವಿಕೆ ಎಷ್ಟು ಬೇಕಾದ್ರೂ ವೋಟ್ಗಳನ್ನ ಬಾಚಿಕೊಳ್ಳಲಿ. ಆದ್ರೆ ಎನ್ಡಿಎ ಮೈತ್ರಿಕೂಟಕ್ಕೆ ಬರೋ ಫಿಕ್ಸ್ ವೋಟ್ಗಳು ಯಾವುದು ಮಿಸ್ ಆಗಬಾರದು, ಆಡ್ ಆನ್ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚಿಸ್ತಾ ಇರುವಂತಿದೆ. ಇನ್ನು ಸದ್ಯದ ಮಟ್ಟಿಗೆ ಕಾರ್ತಿಕ ದೀಪ ವಿಚಾರದಲ್ಲಿ ಹಿಂದೂಗಳಿಗೆ ನ್ಯಾಯ ಸಿಕ್ಕಿರೋದು ಡಿಎಂಕೆಗೆ ದೊಡ್ಡ ಮುಖಭಂಗವನ್ನ ತರಿಸಿದೆ. ಆದ್ರೆ ಈ ವಿಚಾರ ತಮಿಳುನಾಡಿನಲ್ಲಿ ಎನ್ಡಿಎಗೆ ದೊಡ್ಡ ಬೂಸ್ಟ್ ಕೊಡೋದಿಲ್ಲ ಅನ್ನೋದು ವಾಸ್ತವ. ಅದರಿಂದ ಮುಂದೆ ಯಾವೆಲ್ಲ ಅಸ್ತ್ರಗಳನ್ನ ಇಟ್ಕೊಂಡು ಎನ್ಡಿಎ ಬಲಪಡಿಸುವ ಹಾಗೂ ಡಿಎಂಕೆ ಕುಗ್ಗಿಸುವ ಕೆಲಸ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.